Namaskara friends, welcome back to my channel Triple S Stock Explorer KT Halli. For more videos, like, share and subscribe to my channel. Stock Market Kannada. This is not disclaimer, this is not an investment advice. All the contents of this video are for educational purpose only. ಆಲ್ವೇಸ್ ಡೂ ಯುವರ್ ಓನ್ ರಿಸರ್ಚ್ ಬಿಫೋರ್ ಇನ್ವೆಸ್ಟಿಂಗ್. ಸೊ ನಾನು ಇವಾಗ ನಿಮಗೆ 4 ಸ್ಟಾಕ್ಸ್ನ ತಿಳಿಸ್ಕೊಡ್ತೀನಿ, ಯಾವ ಥರ ನಾವು ಒಳ್ಳೆ ಕಂಪ್ನಿಗಳನ್ನ ಬೈ ಮಾಡ್ಬೋದು ಅಂತ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಕಿರ್ಲೋಸ್ಕರ್ ಬ್ರದರ್ಸ್ ಅಂತ ತೋರಿಸ್ತಾ ಇದ್ದೀನಿ. ಸೊ ಅದು ಸ್ಕ್ರೀನರಲ್ಲಿ ಹೋಗ್ಬಿಟ್ಟು ಕಿರ್ಲೋಸ್ಕರ್ ಬ್ರದರ್ಸ್ ಲಿಮಿಟೆಡ್ ಅಂತ ಇದು ಮಾಡಿದ್ರೆ ಸೊ ಅದು ಓಪನ್ ಆಗುತ್ತೆ. ಓಪನ್ ಆದಾಗ ನಾವು ಫಸ್ಟ್ನೇದು ನಾವು ಸೆಲೆಕ್ಷನ್ ಯಾವ ಥರ ಇರಬೇಕಂದ್ರೆ ROE 15% ಮೇಲ್ಗಡೆ ಇರಬೇಕು. ಸೊ ROE 15% ಕಡಿಮೆ ಇತ್ತು ಅಂದರೆ ನಾವು ಅದನ್ನ ಸ್ಕಿಪ್ ಮಾಡ್ಬೋದು. ಓಕೆನಾ, ಏಕೆಂದರೆ ಬ್ಯಾಂಕಿಂಗು ಇದೆಲ್ಲ ಸೊ ನಮಗೆ 8% 9% ಬ್ಯಾಂಕಿಂಗಲ್ಲಿ ಆಲ್ಮೋಸ್ಟ್ 1 ಇಯರ್ ಕೊಡ್ತಾನೆ. ಸೊ ಅದಕ್ಕಿಂತ ನಮ್ಗೆ ಜಾಸ್ತಿ ಬೇಕೇ ಬೇಕು. ಮತ್ತು ನಾವು ಶೇರ್ ಮಾರ್ಕೆಟ್ಗೆ ಇನ್ನೇನಿಗೆ ಬರಬೇಕು, ಅದು ರಿಸ್ಕ್ ತೊಗೊಂಡು, ಹೌದಲ್ವಾ. ಸೊ ROE ಈಸ್ ಇಂಪಾರ್ಟೆಂಟ್. 21.7 ಇದೆ. ಸೊ ಅದಾಗಿದ್ದಾದಮೇಲೆ ಸೊ ಈಗ ಮಾರ್ಕೆಟ್ ಒಂದು ಸ್ವಲ್ಪ ಬಿದ್ದಿರೋದ್ರಿಂದ ಸೊ P ರೇಷಿಯೋ ಚೆಕ್ ಮಾಡಿಕೊಂಡ್ರೆ ನಾವು 6 ಮಂತ್ ತೊಗೋಣ. ಸೊ ಅದು ಕಡಿಮೆ ಇದೆಯಾ ಇಲ್ಲ ಜಾಸ್ತಿ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಮೀಡಿಯನ್ PE ಬಂದುಬಿಟ್ಟು ಇಲ್ಲಿ ಕೊಡುತ್ತೆ 39.5 ಅಂತಿದೆ. ಸೊ ಅದಕ್ಕಿಂತಲೂ ಕಡಿಮೆ ಇದ್ದರೆ ನಾವು ಅದನ್ನು ಬೈ ಮಾಡ್ಕೋಬೋದು. ಏಕೆಂದರೆ ಆ ಲೆವೆಲಿಗೆ ಬರೋ ಅಷ್ಟೊತ್ತಿಗೆ ಇಷ್ಟು ಒಂದು 20% ಇಲ್ಲ 15% ಇಲ್ಲ ಒಂದೊಂದು ಸ್ಟಾಕ್ಸು 50%ವರೆಗೂ ಬಿದ್ದಿರ್ತಾವೆ. ಸೊ ಆ ಥರ ನೋಡ್ಬಿಟ್ಟು ಕಂಪ್ನಿನ ಬೈ ಮಾಡ್ಕೊ. ಮತ್ತು ಕಂಪನಿ ಆಸ್ ರೆಡ್ಯೂಸ್ಡ್ ಡೆಬಿಟ್, ಕಂಪನಿ ಇಸ್ ಆಲ್ಮೋಸ್ಟ್ ಡೆಬಿಟ್ ಫ್ರೀ. ಸೊ ಪ್ರಾಕ್ಸು ಮತ್ತು CONS ಕನ್ಸ್ ಅಂತ ಇರುತ್ತೆ. ಸೊ ಅವನು ಚೆಕ್ ಮಾಡ್ಕೊಳ್ಳಿ ನೀಟಾಗಿ. ಸೊ ಅದರಲ್ಲಿ ಪ್ಲಸ್ಸು ಮೈನಸ್ ಗೊತ್ತಾಗುತ್ತೆ. ಮತ್ತು ಕ್ವಾರ್ಟರ್ಲಿ ರಿಸಲ್ಟ್ ಚೆಕ್ ಮಾಡಿ. ಕ್ವಾರ್ಟರ್ಲಿ ರಿಸಲ್ಟು ಸೆಪ್ಟೆಂಬರ್ಗಿಂತ ಡಿಸೆಂಬರ್ ಚೆನ್ನಾಗಿತ್ತು, ಮತ್ತು ಓಲ್ಡ್ ಡಿಸೆಂಬರ್ಗಿಂತಲೂ ಈ ಡಿಸೆಂಬರ್ ಚೆನ್ನಾಗಿದೆ ಅಂತಂದರೆ, ಅಂದರೆ 2023 ಡಿಸೆಂಬರ್ಗಿಂತಲೂ 2024 ಡಿಸೆಂಬರ್ ಚೆನ್ನಾಗಿತ್ತು ಅಂದರೆ ಸೊ ಬೈ ಮಾಡಿ, ಓಕೆ, ಪ್ರಾಬ್ಲಮ್ ಏನಿರಲ್ಲ. ಸೊ ಪ್ರಾಫಿಟ್ ಆ್ಯಂಡ್ ಲಾಸು ಸೊ ಅದೇ ಥರನೇ ಇರುತ್ತೆ. ಬ್ಯಾಲೆನ್ಸ್ ಶೀಟು ಚೆಕ್ ಮಾಡ್ಕೊಳ್ಳಿ ನೀಟಾಗಿದೆ ಥರನೇ. ಸೊ ಓಕೆ, ಸೊ ರೇಷಿಯೋಸು ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ ಚೆಕ್ ಮಾಡಿ. ಮೇನ್ ಇಂಪಾರ್ಟೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಆಲ್ಸೋ. ಪ್ರಮೋಟರ್ಸ್ ಜಾಸ್ತಿ ಇದ್ದಂಗೆಲ್ಲ ಸ್ಟಾಕು ಬೇಗನೆ ಬೀಳಲ್ಲ ಮತ್ತು ಒಳ್ಳೆ ರೇಂಜಲ್ಲಿರುತ್ತೆ. ಮತ್ತು FIS ಜಾಸ್ತಿ ಇದ್ರೂ ಬೆಟರ್ ಇರುತ್ತೆ. DIS ಪಬ್ಲಿಕ್ ಸ್ವಲ್ಪ ಕಡಿಮೆ ಇರಬೇಕು, DIS ಮತ್ತು FIS ಜಾಸ್ತಿ ಇರಬೇಕಾಗುತ್ತೆ, ಪ್ರಮೋಟರ್ಸು ಜಾಸ್ತಿ ಇರಬೇಕಾಗುತ್ತೆ. ಸೊ ಆ ಥರದವನ್ನೆಲ್ಲ ನೋಡಿಕೊಂಡು ಬೈ ಮಾಡ್ಕೊಳ್ಳಿ, ಓಕೆನಾ. ಸೆಕೆಂಡಲ್ಲಿ ಬಂದುಬಿಟ್ಟು ಮಸ್ಗಾಂಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅಂತ ಬರುತ್ತೆ. ಸೊ ಇದ್ರದ್ದು ಅದೇ ಥರನೇ ಚೆಕ್ ಮಾಡ್ಕೊಳ್ಳಿ. ಸೊ ROE ಎಷ್ಟಿದೆ 35.2, ಓಕೆ. ಸೊ ಅದೇ ಥರನೇ PE ರೇಷಿಯೋ ಬನ್ನಿ, 6 ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ಜಾಸ್ತಿ ಇದೆ, ಯಾಕೆ 35.3 ಇರೋದು, ಈಗ 39.5. ಇದು ಯಾವಾಗ ಸ್ಟಾಕ್ ಬೀಳುತ್ತಲ್ಲ ಅವಾಗ ನೋಡಿಕೊಂಡು ಬೈ ಮಾಡ್ಕೊಳ್ಳಿ, ಯಾಕೆಂದರೆ ಚೆನ್ನಾಗಿದೆ. ಕಂಪನಿ ಆಲ್ಮೋಸ್ಟ್ ಡೆಬಿಟ್ ಫ್ರೀ ಇದೆ. ಕಂಪನಿ ಇಸ್ ಎಕ್ಸ್ಪೆಕ್ಟೆಡ್ ಟು ಗಿವ್ ಗುಡ್ ಕ್ವಾರ್ಟರ್. ಸೊ ಪ್ರೋಸ್ ಮತ್ತು CONS ಅದನ್ನು ನೋಡ್ಕೊಳ್ಳಿ. ಮತ್ತು ನೋಡಿ ಇವೆಲ್ಲ ಫಸ್ಟ್ ನಂಬರ್ 1 ಇದರಲ್ಲಿದೆ, ಯಾಕೆಂದರೆ ಮಾರ್ಕೆಟ್ ಕ್ಯಾಪು ಜಾಸ್ತಿ ಇದೆ. ಸೊ ಆ ಥರದವನ್ನೇ ಚೆಕ್ ಮಾಡಿಕೊಂಡು, ಮತ್ತು ಸೇಲ್ಸ್ ನೋಡಿ ಡಿಸೆಂಬರಲ್ಲಿ ಚೆನ್ನಾಗಿದೆ, ಸೆಪ್ಟೆಂಬರ್ಗಿಂತ ಡಿಸೆಂಬರು ಚೆನ್ನಾಗಿದೆ. ಸೊ ಓಕೆನಾ, ಈ ಥರದವನ್ನೆಲ್ಲ ನೋಡಿಕೊಂಡು ನೀಟಾಗಿ ಬೈ ಮಾಡ್ಕೊಳ್ಳಿ, ಓಕೆನಾ. ಸೊ ಅದು ಹೋದ ಡಿಸೆಂಬರ್ಗೂ ಈ ಡಿಸೆಂಬರ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ, ಚೆನ್ನಾಗಿ ಬಂದಿದೆ, ಓಕೆನಾ. ಸೊ ಅದೇ ಥರನೇ ಪ್ರಾಫಿಟ್ ಆ್ಯಂಡ್ ಲಾಸ್ ಇದನ್ನು ಅದೇ ಥರನೇ ಚೆಕ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ಸು ನೋಡಿರಿ, 84.83, FIS 1.55 ಜಾಸ್ತಿ ಆಗಿದೆ ಡಿಸೆಂಬರಲ್ಲಿ, DIS 1.46 ಇದು ಜಾಸ್ತಿ ಆಗಿದೆ, ಪಬ್ಲಿಕ್ಕು ಕಡಿಮೆ ಆಗಿದ್ದಾರೆ. ಸೊ ಇದನ್ನು ನೋಡಿಕೊಂಡು ನಾವು ಬೈ ಮಾಡ್ಕೋಬೋದು, ಓಕೆನಾ. ಥರ್ಡ್ ಒನ್ ಬಂದ್ಬಿಟ್ಟು ವರುಣ್ ಬೆವರೇಜಸ್ ಅಂತ ಬರುತ್ತೆ. ಸೊ ಇದು ಬಂದುಬಿಟ್ಟು ಬೆವರೇಜಸ್ ಕಂಪ್ನಿ. ಸೊ ಇದ್ರದ್ದು ROE ಬಂದುಬಿಟ್ಟು 22.5 ಇದೆ. ಸೊ ಅದೇ ರೀತಿ ನೀವು PE ರೇಷಿಯೋ ಚೆಕ್ ಮಾಡ್ಕೋಬೋದು, 6 ಮಂತ್ ತೊಗೊಳ್ಳಿ, ಯಾಕೆಂದರೆ ಮಾರ್ಕೆಟ್ ಯಾವಾಗಿಂದ ಫಾಲ್. ಸೊ ನಮಗೆ ಎಷ್ಟಿದೆ, ಅದು 67.4 ಇದೆ. ಸೊ ಇದಿರೋದು 76.2, ಬೈ ಮಾಡ್ಬೋದು ನೋಡಿ. ಕಂಪನಿ ಆ್ಯಸ್ ರೆಡ್ಯೂಸ್ಡ್ ಡೆಬಿಟ್, ಕಂಪನಿ ಆ್ಯಸ್ ಡೆಲಿವರ್ಡ್ ಗುಡ್ ಪ್ರಾಫಿಟ್ ಗ್ರೋತ್ ಆಫ್ 41.4% CAGR ಲಾಸ್ಟ್ 5 ಇಯರ್ಸ್. ಸೊ ಇವನ್ನೆಲ್ಲ ನೋಡ್ಕೊಳ್ಳಿ ನೀಟಾಗಿ. ಸೊ ಇದು ಅಷ್ಟು ನಂಬರ್ 1 ಸ್ಟಾಕ್ ಇದೆ, ಅದು ಮಾರ್ಕೆಟ್ ಕ್ಯಾಪು ಜಾಸ್ತಿ ಇರೋದ್ರಿಂದ ಇದು ಫಸ್ಟ್ ಪ್ಲೇಸಲ್ಲಿದೆ. ಸೊ ಇದೇ ಥರದವೇ ನೋಡಿಕೊಂಡು ಈಗ ಡಿಸೆಂಬರಲ್ಲಿ ನೋಡಿರಿ, ಹೋದ ಡಿಸೆಂಬರ್ಗೆ 2668 ಕ್ರೋರ್ಸ್ ಇತ್ತು, ಈಗ ಡಿಸೆಂಬರಲ್ಲಿ 3689. ಸೊ ಇದು ಕ್ವಾರ್ಟರ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಯಾಕೆ ಅಂದರೆ ಸೊ ಇದು ಬೇಸಿಗೆಯಲ್ಲಿ ಜಾಸ್ತಿ ಬರುತ್ತೆ, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಯಾಕೆಂದರೆ ಆ ಥರ ಪ್ರಾಡಕ್ಟ್ಸ್ ಇದು ರೆಡಿ ಆಗುತ್ತೆ ಆ ಇದರಿಂದ. ಸೊ ಬೆವರೇಜಸ್ ಇರೋದ್ರಿಂದ ಆ ಥರ
ಸೊ ರಿಸಲ್ಟ್ ಬಂದೇ ಬರುತ್ತೆ ಇದರಲ್ಲಿ. ಸೊ ಇದರಿಂದ ಹಿಂದಿನ ಡಿಸೆಂಬರ್ಗೂ ಈಗಿನ ಡಿಸೆಂಬರ್ಗೂ ಚೆಕ್ ಮಾಡ್ಕೋಬೋದು. ಇದು ಪ್ರಮೋಟರ್ಸ್ ಹೋಲ್ಡಿಂಗ್ಸು ಮತ್ತು ಅವೆಲ್ಲ ಚೆಕ್ ಮಾಡ್ಕೊಳ್ಳಿ ನೀಟಾಗಿ. ಶೇರ್ ಹೋಲ್ಡಿಂಗ್ ನೋಡಿರಿ, ಪ್ರಮೋಟರ್ಸು 60.20, 62 ಇರೋದು 60.20 ಇದೆ. FIS 25.27 ಅಂದರೆ ಜಾಸ್ತಿ ಆಗಿದೆ. DIS ಜಾಸ್ತಿ ಆಗಿದೆ. ಪಬ್ಲಿಕ್ಕು ಕಡಿಮೆ ಆಗಿದ್ದಾರೆ. ಸೊ ಇದನ್ನು ಬೈ ಮಾಡ್ಬೋದು, ಚೆನ್ನಾಗಿದೆ. ಓಕೆನಾ. ಸೊ ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಜುಪಿಟರ್ ವ್ಯಾಗನ್ಸ್ ಲಿಮಿಟೆಡು. ಸೊ ಇದ್ರದ್ದು ಅಷ್ಟೇ ಮಾರ್ಕೆಟ್ ಕ್ಯಾಪು. ಸೊ ROE ನಮಗೆ ಇಂಪಾರ್ಟೆಂಟ್ ಆಗುತ್ತೆ. 27.4 ಇದೆ. ಓಕೆ, ಗುಡ್, ವೆಲ್ ಆ್ಯಂಡ್ ಗುಡ್. ನಾವು P ರೇಷಿಯೋ ಚೆಕ್ ಮಾಡ್ಕೊಳ್ಳೋಣ, 6 ಮಂತು. ಸೊ ಇದು P ರೇಷಿಯೋ ಮೀಡಿಯನ್ ಪಿಗಿಂತನೂ ಕಡಿಮೆ ಇದೆ. ಸೊ ಇದರಿಂದ ನಾವು ಬೈ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಸೊ ಕಂಪನಿ ಹ್ಯಾಸ್ ಡೆಲಿವರ್ಡ್ ಗುಡ್ ಪ್ರಾಫಿಟ್ ಗ್ರೋತ್ ಆಫ್ 80.1 CAGR ಓವರ್ ಲಾಸ್ಟ್ 5 ಇಯರ್ಸ್ ಆ ಥರ. ಸೊ ಜುಪಿಟರ್ ವ್ಯಾಗನ್ ಬಂದುಬಿಟ್ಟು ಸೆಕೆಂಡ್ ಪ್ಲೇಸಲ್ಲಿದೆ. ಸೊ ಮಾರ್ಕೆಟ್ ಕ್ಯಾಪು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕ್ವಾರ್ಟರ್ಲಿ ರಿಸಲ್ಟು ಚೆನ್ನಾಗಿದೆ, ಡಿಸೆಂಬರ್ದು ಸೆಪ್ಟೆಂಬರ್ಗಿಂತ ಚೆನ್ನಾಗಿದೆ. ಸೊ ಇದು ಅಷ್ಟೇ ಮಾರ್ಚಲ್ಲಿ ನಾವು ಜಾಸ್ತಿ ಬರೋ ಥರ ಇದೆ. 712. ಎಸ್, ಮಾರ್ಚಲ್ಲಿ ಅಂದರೆ ಇದು ಒಳ್ಳೆ ಸ್ಟಾಕ್ ಆಗುತ್ತೆ. ಯಾಕೆಂದರೆ ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚು ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತು ಒಳ್ಳೆ ಪ್ರಾಫಿಟ್ ಆಗುತ್ತೆ ನಮಗೆ ಈ ಸ್ಟಾಕ್ನ ಬೈ ಮಾಡಿದ್ರೆ. ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡ್ಕೊಳ್ಳಿ, ಕ್ಯಾಶ್ ಫ್ಲೋ. ಸೊ ಇವನ್ನೆಲ್ಲ ನಾನು ಹಳೆ ವೀಡಿಯೋಸ್ದಲ್ಲಿ ಹೇಳಿದ್ದೀನಿ ಯಾವ ಥರ ಇರಬೇಕು ಅಂತ ಚೆಕ್ ಮಾಡೋದು ಅಂತ. ಸೊ ಈ ಪ್ರಮೋಟರ್ಸು ಯಾವ ಥರ, FIS, DIS, ಪಬ್ಲಿಕ್ಕು. ಸೊ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಓಕೆನಾ. ಇನ್ನೊಂದು ಸ್ಟಾಕ್ ಬಂದುಬಿಟ್ಟು HAL. ಆ್ಯಕ್ಚುಲಿ ಈ ಸ್ಟಾಕ್ಸ್ ಎಲ್ಲ ಚೆನ್ನಾಗಿ ಅಂದರೆ ಮಾರ್ಕೆಟ್ ಫಾಲ್ ಆಗಿರೋದ್ರಿಂದ ಸೊ ಆ ರೇಂಜಿಗೆ ಬರುವಷ್ಟು ನಮಗೆ ಆ ರೇಂಜ್ಗೆ ಆಲ್ಮೋಸ್ಟ್ 1 2 to 3 ಮಂತ್ಸ್ ಇಲ್ಲ 4 ಮಂತು ಆ ರೇಂಜಲ್ಲಿ ಬಂದುಬಿಡುತ್ತೆ ಅಂತ ನನ್ನ ಅನಿಸಿಕೆ. ಏಕೆಂದರೆ ಸೊ ಅದೇ ಥರನೇ ಎಲ್ಲ ಆಗಿದೆ. ಇದು ROE ಬಂದುಬಿಟ್ಟು 28.9 ಇದೆ. ಓಕೆನಾ. ನಾವು ಹೇಳ್ದಂಗೆ ಎಲ್ಲ ಆಗೋಲ್ಲ. ಸೊ ನೀವು ಒಂದು ಸತಿ ಎಲ್ಲ ಕ್ರಾಸ್ ಚೆಕ್ ಮಾಡಿ. ಓಕೆ. ಸೊ ಇದು P ರೇಷಿಯೋ ನೋಡಿ 31.9 ಇದೆ, 32.7 ಅಂದರೆ ಓಕೆ, ಬೈ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಕಂಪ್ನಿ ಆ್ಯಸ್ ರೆಡ್ಯೂಸ್ ಡೆಬಿಟ್. ನಮಗೆ ಸಾಲ ಇಲ್ಲ ಅಂತ ಇದ್ದಾಗ ಕಂಪ್ನಿಗಳು, ಆ ಥರ ಕಂಪ್ನಿಗಳನ್ನ ಬೈ ಮಾಡೋದು ಬೆಟ್ರು. ಇದು ಅಷ್ಟೇ ಫಸ್ಟ್ ಪ್ಲೇಸಲ್ಲಿದೆ, ಹಿಂದೂಸ್ತಾನ್ ಏರೋನಾಟಿಕ್ಸ್. ಓಕೆ, HAL ಮಾರ್ಕೆಟ್ ಕ್ಯಾಪ್ ಚೆನ್ನಾಗಿದೆ. ಸೊ ಈ ಥರ ಕಂಪ್ನಿಗಳು ನಾವು ಬೈ ಮಾಡಿದಾಗ ಏನಾಗುತ್ತೆ. ಮತ್ತು ಇದು ಡಿಸೆಂಬರ್ ರಿಸಲ್ಟು, ಕ್ವಾರ್ಟರ್ಲಿ ರಿಸಲ್ಟು ಚೆನ್ನಾಗಿದೆ, ಕರೆಕ್ಟಾ. ಸೊ ಮಾರ್ಕೆಟ್ ಏನೋ ಒಂದು ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಇರೋದ್ರಿಂದ ಸೊ ಬಿದ್ದಿದೆ ಅಷ್ಟೇ. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ, 71.6 ಕಂಟಿನ್ಯೂಸ್ ಅದೇ ಥರನೇ ಇದೆ. ಓಕೆನಾ. FIS ಜಾಸ್ತಿ ಆಗಿದ್ದಾರೆ, DIS ಸ್ವಲ್ಪ ಕಡಿಮೆ ಇದೆ. ಗೌರ್ಮೆಂಟ್ ಸೆಕ್ಟರು 0.03% ಆಡ್ ಆಗಿದೆ. ಪಬ್ಲಿಕ್ಕು 7.95 ಅಂದರೆ ಪಬ್ಲಿಕ್ ಕಡಿಮೆ ಆಗಿದೆ. ಓಕೆ. ಸೊ ಇದೇ ಥರ ಕಂಪ್ನಿಗಳನ್ನ ಸೆಲೆಕ್ಟ್ ಮಾಡಿ ನಾನು ಚೆಕ್ ಮಾಡ್ತಾ ಇರ್ತೀನಿ, ಇದ್ರ ನ್ಯೂಸು ಏನಾದರೂ ಬಂದರೆ. ಸೊ ಇದು ನನಗೆ ಕಂಟಿನ್ಯೂ ಮಾಡ್ತಾ ಸೊ ನೆಕ್ಸ್ಟ್ ವಿಡಿಯೋನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್, ಸಬ್ಸ್ಕ್ರೈಬ್. ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.